ಗೌರಿಬಿದನೂರು ನಗರದ ಶ್ರೀ ಶನಿ ಮಹಾತ್ಮ ದೇವಾಲಯದ ಆವರಣದಲ್ಲಿ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ತ್ರಿಶತಮಾನೋತ್ಸವದ ಜಯಂತ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಪೋತನ ಭಾಗವತ ಹಾಗೂ ಶ್ರೀ ಅಮರನಾರಾಯಣ ಶತಕದ ಪ್ರವಚನ ಸಪ್ತಾಹವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಶ್ರೀ ಅಮರನಾರಾಯಣ ಶತಕವು ಕೇವಲ ಸಾಹಿತ್ಯ ಕೃತಿಯಲ್ಲ, ಅದು ಜೀವನದ ಮೌಲ್ಯವನ್ನು ಸಾರುವ ಆಧ್ಯಾತ್ಮಿಕ ಮಾರ್ಗದರ್ಶನವಾಗಿದೆ. ಇಂತಹ ಪ್ರವಚನಗಳ ಮೂಲಕ ಯುವ ಪೀಳಿಗೆ ನಮ್ಮ ಸಂಸ್ಕೃತಿ, ಪರಂಪರೆ ಹಾಗೂ ಸನಾತನ ಧರ್ಮದ ತತ್ವಗಳನ್ನು ಅರಿತುಕೊಳ್ಳುವ ಅವಕಾಶ ದೊರೆಯುತ್ತದೆ ಎಂದರು. ಕೈವಾರ ತಾತಯ್ಯನವರ ನೆಲದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮವು ವಿಶೇಷ ಮಹತ್ವ ಪಡೆದಿದ್ದು, ಭಕ್ತರು ಪ್ರವಚನಗಳ ಸಾರವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸತ್ಸಂಸ್ಕಾರಯುತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು. ಯೋಗಿನಾರಾಯಣ ಶ್ರೀಗಳ ಆದರ್ಶಗಳು ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗಲಿ. ಇಂತಹ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮಾಜದಲ್ಲಿ ಸೌಹಾರ್ದತೆ, ಶಾಂತಿ ಮತ್ತು ನೈತಿಕ ಮೌಲ್ಯಗಳನ್ನು ಬಲಪಡಿಸುತ್ತವೆ. ಬ್ರಹ್ಮಾಂಡದಲ್ಲಿ ಪ್ರತಿಯೊಂದಕ್ಕೂ ಜೀವವಿದೆ ಎಂಬುದನ್ನು ಅರಿತುಕೊಂಡು ಎಲ್ಲರೂ ಈ ಸಪ್ತಾಹದಲ್ಲಿ ಭಾಗವಹಿಸಿ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದುಕೊಳ್ಳಬೇಕು ಎಂದರು. అనుకునేటువంటి కాలాన్ని మనన్నటికీ కూడా సృష్టి చేయబోతుంది. భాగవతం యొక్క సారమని, భాగవతం యొక్క సారమని ఇటువంటి పరమ పవిత్రమైనటువంటి ఈ భాగవత కథా తత్వాన్ని 7 రోజుల పాటు మీరందరూ వింటూ ఉన్నారు, వినబోతూ ఉన్నారు. అనేకమైన కథలు భాగవతంలో ఎన్నెన్నో కథలు ఉన్నాయి. ఒక్కొక్క కథ ఉంటూ ఉంటే మన జీవితము అనేటువంటిది మనకు ప్రత్యక్షంగా కనబడుతుంది. కానీ భాగవతం అనగానే మనకు ఎక్కువ జ్ఞాపకాలకు వచ్చేది కృష్ణ చరిత్ర, ప్రకాల చరిత్ర, గజేంద్ర వంశం. ಪ್ರವಚನಕಾರ ಬೆಂಗಳೂರಿನ ಶ್ರೀ ಮಂಕಾಳ ಶ್ರೀಹರಿ ಶರ್ಮಾ ಮಾತನಾಡಿ, ಶ್ರೀ ಅಮರನಾರಾಯಣ ಶತಕವು ಭಕ್ತಿ, ಜ್ಞಾನ ಹಾಗೂ ವೈರಾಗ್ಯದ ಅಮೂಲ್ಯ ಸಂದೇಶಗಳನ್ನು ಒಳಗೊಂಡಿರುವ ಮಹತ್ವದ ಕೃತಿ. ಈ ಶತಕದ ಪ್ರತಿಯೊಂದು ಪದ್ಯವೂ ಮಾನವನ ಜೀವನವನ್ನು ಸನ್ಮಾರ್ಗದತ್ತ ಕೊಂಡೊಯ್ಯುವ ದಿವ್ಯ ಮಾರ್ಗದರ್ಶನವಾಗಿದೆ. ಸದ್ಗುರು ಯೋಗಿನಾರಾಯಣ ಶ್ರೀಗಳು ಬೋಧಿಸುವ ಮೌಲ್ಯಗಳು ಇಂದಿನ ಸಮಾಜಕ್ಕೂ ಅತ್ಯಂತ ಪ್ರಸ್ತುತವಾಗಿವೆ ಎಂದು ತಿಳಿಸಿದರು. ಮಾನವನ ಬದುಕಿನಲ್ಲಿ ಆತ್ಮಚಿಂತನೆ, ಸದಾಚಾರ ಮತ್ತು ದೈವಶಕ್ತಿ ಅತ್ಯಗತ್ಯ. ಭೌತಿಕ ಸಾಧನೆಗಳ ಜೊತೆಗೆ ಆಧ್ಯಾತ್ಮಿಕ ಸಾಧನೆಯು ಸಮಾನವಾಗಿ ಮುಖ್ಯವಾಗಿದೆ ಎಂಬ ಸಂದೇಶವನ್ನು ಅಮರನಾರಾಯಣ ಶತಕ ಸಾರುತ್ತದೆ. ಜೀವನದಲ್ಲಿ ಎದುರಾಗುವ ಸಂಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವಂತೆ ಈ ಕೃತಿ ಪ್ರೇರೇಪಿಸುತ್ತದೆ ಎಂದು ಹೇಳಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.